Hello everyone, welcome back to my channel. So ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಇವಾಗ ಗೆಟ್ ರೆಡಿ ವಿತ್ ಮೀ ಮಾಡೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದನ್ನು ರಿಕ್ವೆಸ್ಟೆಡ್ ವಿಡಿಯೋ. ಆ್ಯಕ್ಚುಲಿ ಮೇಕಪ್ಪು ನನಗೆ ಫುಲ್ ಲೆಂತ್ ವಿಡಿಯೋ ಅಂತೂ ಹಾಕೋಕ್ಕಾಗಲ್ಲ ಮೇಕಪ್ಪಿಂದು. ಅದಕ್ಕೆ ನನ್ನ ವ್ಲಾಗಲ್ಲಿ ಸ್ವಲ್ಪ ಶಾರ್ಟ್ ಆಗೋದನ್ನು ಹಾಕ್ತಾ ಇದ್ದೀನಿ. ಸೊ ಇವತ್ತು ನಾವು ಚೆನ್ನೈನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಗೆ ನಮ್ಮ ಗೆಸ್ಟ್ ಆಗಿ ನಮ್ಮ ಬ್ರದರ್ ಮತ್ತು ಅವ್ರ ವೈಫ್ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಚೆನ್ನೈ ದರ್ಶನ ಇವತ್ತು ಮಾಡ್ತಾ ಇದ್ವಿ. ಸೊ ಯಾವ್ಯಾವ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನು ನೀವು 2-3 ಟ್ರಿಪ್ ಡೇ ಬಂದ್ರಿ ತಮಿಳ್ನಾಡು ಕಡೆ ಏನೇನು ಪ್ಲೇಸಸ್ಸನ್ನು ಕವರ್ ಮಾಡ್ಬೋದು ಅಂದರೆ ಇಂಪಾರ್ಟೆಂಟ್ ಪ್ಲೇಸ್ಗಳ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಇರುತ್ತೆ. ನಮ್ಮ ಬ್ಲಾಗನ್ನು ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಹಾಗೆ ಸಾಕಷ್ಟು ಬಾರಿ ನಾನು ಚೆನ್ನೈ ಬಗ್ಗೆ ಅಂದರೆ ಅಲ್ಲಿ ಬೀಚಿನ ಬಗ್ಗೆ ಹಾಗೆ ಕೆಲವೊಂದು ಪ್ಲೇಸಸ್ಗಳ ಬಗ್ಗೆ ಆಲ್ರೆಡಿ ಬ್ಲಾಗ್ಗಳನ್ನ ಮಾಡಿದ್ದೀನಿ. ಯಾರು ಈ ಬ್ಲಾಗನ್ನು ಮೊದಲನೇ ಸಲ ನೋಡ್ತಾ ಇದ್ದಾರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಒಂದೇ ಇದರಲ್ಲಿ ಸಿಗುತ್ತೆ. ಕೆಲವೊಂದು ವೀಡಿಯೋಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿದ್ದೀನಿ, ತಪ್ಪದೆ ನೋಡಿ. ಇವಾಗ ನೀವು ನೋಡ್ತಾ ಇರುವಂಥದ್ದು ಚೆನ್ನೈ ಸೆಂಟ್ರಲ್ಲು. ಸೊ ಮರೀನಾ ಬೀಚಿಂದ ಚೆನ್ನೈ ಸೆಂಟ್ರ್ ತುಂಬ ಹತ್ತಿರ ಇದೆ. ನೀವು ಒಂದು ವೇಳೆ ನೀವು ಟ್ರೈನಲ್ಲಿ ಬರ್ತಾ ಇದ್ದರೂ ಕೂಡ ಮರೀನಾ ಬೀಚನ್ನು ಈಸಿಯಾಗಿ ತಲುಪಬಹುದು. ಯಾಕಂದರೆ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ, 6 to 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೆ ಮೆಟ್ರೋ ಕೂಡ ಅವೈಲೇಬಲ್ ಇದೆ. ಸೊ ಮರೀನಾ ಬೀಚ್ ಮೆಟ್ರೋ ಸ್ಟೇಷನ್ ಇದೆ. ಸೊ ಅಲ್ಲೇ ನೀವು ಹಿಡಿದುಕೊಂಡು ಕೂಡ ಬರ್ಬೋದು. ಏರ್ಪೋರ್ಟಿಂದ ಬರ್ತಾ ಇದ್ದರೆ ಐ ಥಿಂಕ್ ವಿತಿನ್ 20 ಕಿಲೋಮೀಟರ್ ಒಳಗಡೆ ಏರ್ಪೋರ್ಟ್ ಇರೋದ್ರಿಂದ ನಿಮ್ಗೆ ಹತ್ತಿರ ಆಗುವ ಬೀಚಲ್ಲಿ ಮರೀನಾ ಬೀಚ್ ಕೂಡ ಒಂದು. ಸೊ ಬನ್ನಿ ಇವಾಗ ಫಸ್ಟ್ ನಾವು ಮರೀನಾ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ತಲುಪೋಣ ಸ್ವಲ್ಪ ಹೊತ್ತಲ್ಲಿ. ನೋಡ್ತಾ ಇರ್ಬೋದು ಮೇಲ್ಗಡೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಓಹೋ ಕಾಮಿಡಿ ಕಾಮಿಡಿ. ಸೊ ಮರೀನಾ ಬೀಚನ್ನ ತಲುಪೋಕ್ಕೆ ಸಾಕಷ್ಟು ಎಂಟ್ರಿಗಳಿದೆ. ಯಾವುದೇ ರೀತಿ ಎಂಟ್ರಿ ಚಾರ್ಜಸ್ ಇರಲ್ಲ. ಪಾರ್ಕಿಂಗ್ ಚಾರ್ಜಸ್ ವೆಹಿಕಲ್ನ ತಗೊಬರ್ತೀರಾ ಅಂದರೆ ಪಾರ್ಕಿಂಗ್ ಚಾರ್ಜಸ್ ಮಾತ್ರ ಇರುತ್ತೆ. ಹಾಗೆ ಪಕ್ಕದಲ್ಲೇ ಒಳ್ಳೊಳ್ಳೆ ಪ್ಲೇಸ್ಗಳು ಕೂಡ ಇರೋದ್ರಿಂದ ನೀವು ಜಾಸ್ತಿ ಪ್ಲೇಸ್ಗಳನ್ನು ವಿಸಿಟ್ ಮಾಡ್ಬೋದು. ಸೊ ನೀವು ಮರೀನಾ ಬೀಚ್ ಕಡೆ ಹೋಗ್ತಾ ಇದ್ರೆ ನೀವು ಅಲ್ಲಿ ಅಣ್ಣಾ ಮೆಮೋರಿಯಲ್ಸು ಹಾಗೆ ಲೈಟ್ ಹೌಸು ಆಮೇಲೆ ಎಕ್ವೇರಿಯಮ್ಮು ಆಮೇಲೆ ಕಪಾಲೇಶ್ವರ ಟೆಂಪಲ್ ಕೂಡ ಇದೆ. ಇದೊಂದನ್ನು ನಾವು ಮಿಸ್ ಮಾಡಿದ್ದೀವಿ. ಇದು ಹಿಸ್ಟೋರಿಕಲ್ ಟೆಂಪಲ್ಲು ಲಾರ್ಡ್ ಶಿವನಿಗೋಸ್ಕರ ಇರುವಂಥದ್ದು. ಅದನ್ನು ಕೂಡ ನಾವು ಕವರ್ ಮಾಡೋಣ. ಇದು ಸಾಕಷ್ಟು ಮೆಮೊರಿಯಲ್ಸ್ಗಳೆಲ್ಲ ಇದೆ, ಅದನ್ನೆಲ್ಲ ಕವರ್ ಮಾಡೋಣ. ಮೊದಲು ನಾವು ಹೋಗೋಣ ಬೀಚಿಗೆ. ಮಾಮಿ ಎಷ್ಟನೇ ಸಾರಿ ಬರ್ತಾ ಇದ್ದೀರಾ? ಫೋರ್ತ್ ಟೈಮ್. ಮತ್ತೊಂದ್ಸಲ ನಾವು ಬಂದಿದ್ದೀವಿ ಮರೀನಾ ಬೀಚನ್ನ ನೋಡೋಕ್ಕೆ. ಬಂದ ತಕ್ಷಣನೇ ಇದನ್ನು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ? ಇವಾಗ ಮರೀನಾ ಬೀಚಲ್ಲಿ ಯಾವ್ಯಾವ ಆಕ್ಟಿವಿಟಿ ಇದೆ ಅಂದರೆ ಫಸ್ಟ್ ಬರುವಂಥದ್ದು ಆಕ್ಟಿವಿಟೀಸ್ಗಳಲ್ಲಿ ಅದೇ ಹಾರ್ಸ್ ರೈಡಿಂಗು. 100 ರೂಪೀಸಿಂದ 200 ರೂಪೀಸ್ ಒಳಗಡೆ ಅವ್ರು ಚಾರ್ಜ್ ಮಾಡಿದ್ರೆ ಕೆಲವೊಬ್ರು 100 ಅಂತಾರೆ, 150 ಅಂತಾರೆ, 200 ಕೂಡ ಅಂತಾರೆ. ಸೊ ನೋಡಿ ನಿಮ್ಗೆ ಯಾವ ಥರ ಆಗುತ್ತೆ ಅಂತ ನೀವು ಹಾರ್ಸ್ ರೈಡನ್ನು ಕೂಡ ಎಂಜಾಯ್ ಮಾಡ್ಬೋದು. ಕ್ಯಾಮೆಲ್ ರೈಡು ಕೂಡ ಇದೆ. ಸ್ವಿಮ್ಮಿಂಗ್ ಕೂಡ ಅಲೌಡ್ ಮಾಡ್ತಾರೆ, ಅಲ್ಲಿ ಆಟ ಆಡ್ಬೋದು ಕೂಡ. ಬಟ್ ಅದಕ್ಕೂ ಕೂಡ ಅಂದರೆ ರಿಸ್ಟ್ರಿಕ್ಷನ್ ಗಾರ್ಡ್ ಥರ ಏನೂ ನನಗನ್ನೂ ಕಾಣಿಸಿಲ್ಲ. ಬಟ್ ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಬೇಕು ಅಷ್ಟೇ. ಆಮೇಲೆ ಬನ್ನಿ ಇವಾಗ ತುಂಬ ದೂರದವರೆಗೂ ನಾವು ನಡ್ಕೊಂಡು ಹೋಗಬೇಕು. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟ್ರ್ ಏನೋ ಇದೆ, ನಡ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಚಪ್ಪಲಿಯನ್ನು ತೆಗೆದು ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಒನ್ ಆಫ್ ದ ಲಾಂಗೆಸ್ಟ್ ಬೀಚು. ಅದೇ ವರ್ಲ್ಡಲ್ಲಿ 2nd ಲಾಂಗೆಸ್ಟ್ ಬೀಚ್ ಅಂತ ಕರೀತಾರೆ. 13 ಕಿಲೋಮೀಟ್ರ್ ಅಷ್ಟು ದೊಡ್ಡದಾಗಿದೆ. ಸೊ ಇದ್ರ ಎಂಟ್ರಿ 1-4 ಎಂಟ್ರಿ ಅಂದರೆ ಯಾವ್ಯಾವ ಕಡೆಯಿಂದ ಎಂಟ್ರಿ ಮಾಡುವ ಎಂಟ್ರೆನ್ಸ್ ಎಲ್ಲ ಇದೆ. ಸೊ ನಾನು ಒಂದು ಎಂಟ್ರೆನ್ಸ್ ನಿಮಗೆ ಆಲ್ರೆಡಿ ನಾನು ಲಾಸ್ಟ್ ವೀಕೆಂಡಲ್ಲಿ ನಾನು ಒಂದು ವಿಡಿಯೋನ ಹಾಕಿದ್ದೆ, ಮರೀನಾ ಬೀಚಿನ ಫಿಶ್ ಸ್ಟ್ರೀಟ್ ಅಂತ. ಅಲ್ಲಿಂದ ಎಂಟ್ರಿ ಮಾಡಿದ್ರೆ ಬೀಚ್ ಸ್ವಲ್ಪ ಹತ್ತಿರದಲ್ಲಿ ಸಿಗುತ್ತೆ, ಅಂದರೆ 300-200 ಮೀಟರ್ಸ್ ಒಳಗಡೆ ಅಂದರೆ ನಡ್ಕೊಂಡು ಹೋದ್ರೆ ಸಿಕ್ಬಿಡುತ್ತೆ. ಬಟ್ ಈ ಬೀಚಿಗೆ ತಲುಪಬೇಕಂದ್ರೆ ಸ್ವಲ್ಪ ಜಾಸ್ತಿ ನಡ್ಕೊಂಡು ಬರಬೇಕಾಗತ್ತೆ. ಟೈರ್ಡ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಇವಾಗ ಬನ್ನಿ ನಾವು ಬೀಚನ್ನು ಎಂಜಾಯ್ ಮಾಡೋಣ. ನೀವು ಬೀಚ್ ಕಡೆ ಉಳಿಬೇಕು ಅಂತ ನೋಡ್ತಾ ಇದ್ರೆ ಲಕ್ಸುರಿಯಸ್ ಆದ ಹೋಟೆಲ್ಸ್ಗಳನ್ನು ಹೋಗ್ತಾ ಇದ್ರೆ ತಾಜ್ ಕ್ಲಬ್ ಹೌಸ್ ಒಳ್ಳೆ ಆಪ್ಷನ್. ಹಾಗೆ ಪಾರ್ಕ್ ಚೆನ್ನೈ ಅಂತಲೂ ಕೂಡ ಇದೆ, ಅದು ಕೂಡ ಒಳ್ಳೆ ಆಪ್ಷನ್. ಇನ್ನು ತುಂಬ ಒಂದು 10 ಕಿಲೋಮೀಟರ್ ಒಳಗಡೆ ನಿಮ್ಗೆ ಸಾಕಷ್ಟು ಆಪ್ಷನ್ಗಳು ಸಿಗುತ್ತೆ. ಅಲ್ಲೇ ಸ್ಟೇಡಿಯಂ ಇರೋದು ಫ್ರೆಂಡ್ಸ್ ನೋಡಿ, ಚೆನ್ನೈನ ಸ್ಟೇಡಿಯಂ. ರಿಟರ್ನ್ ಹೋಗ್ತಾ ಇದ್ದೀವಿ, ಆ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಮಾಮಿ? ಹೌದು, ಜಯಲಲಿತಾ ಅವರ ಸಮಾಧಿಕ ಅಲ್ಲಿರೋ ಮೆಮೊರಿಯಲ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗೋಣ. ಬಜೆಟ್ ಫ್ರೆಂಡ್ಲಿ ಹೋಟೆಲ್ಸ್ಗಳನ್ನು ಅಥವಾ ಗೆಸ್ಟ್ ಹೌಸ್ಗಳನ್ನು ಹುಡುಕ್ತಾ ಇದ್ದರೆ ಶ್ರೀ ಸಾಯಿ ಪಾರ್ಕು ಒಳ್ಳೆ ಆಪ್ಷನ್ನು. ಆಮೇಲೆ ಹೋಟೆಲ್ ಬ್ಲೂ ಡೈಮಂಡ್ ಅದು ಕೂಡ ಒಳ್ಳೆ ಹೆಸರನ್ನು ಮಾಡಿದೆ. ಸೊ ಕೆಲವೊಂದು ಆಫರ್ಸ್ಗಳು ಇದೆ ಮೇಕ್ ಮೈ ಟ್ರಿಪ್ಪಲ್ಲಿ, ನೀವು ಮಾಡ್ಕೊಂಡು ಬನ್ನಿ. ಈ ಬೀಚಿಗೆ ಯಾವುದೇ ರೀತಿಯ ಟೈಮಿಂಗ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಡೇ ಮತ್ತು ನೈಟ್ 2 ಟೈಮಿಗೂ ವಿಸಿಟರ್ಸ್ಗಳಿಗೋಸ್ಕರ ಓಪನ್ ಇರುತ್ತೆ. ಇವಾಗ ನಾವು ನೋಡ್ಕೊಂಡು ಬಂದಿದ್ದೀವಿ ನಿಯರ್ ಬೈ ಜಯಲಲಿತಾ ಮೆಮೊರಿಯಲ್ಸ್ ಮತ್ತು ಅಣ್ಣಾ ಮೆಮೊರಿಯಲ್ಸ್. ಅದನ್ನೆಲ್ಲ ನೋಡೋಕ್ಕೆ ಫಸ್ಟ್ ಸ್ವಲ್ಪ ಹೊಟ್ಟೆಗೆ ಸ್ನ್ಯಾಕ್ಸನ್ನು ಹಾಕೊಳ್ಳೋಣ. ಅದರ ನಂತರ ನಮ್ಮ ಪಯಣವನ್ನು ಮುಂದುವರಿಸೋಣ.
ಒಂದು ಕಡೆ ನಾವು ಪಾರ್ಕಿಂಗ್ ಮಾಡಿದ್ವಿ, ಅದನ್ನಂತ ನಡ್ಕೊಂಡು ಎಲ್ಲ ಲೈನಲ್ಲೇ ಎಲ್ಲ ಇರೋದು. ನಿಮ್ಗೆ ಮೆಮೊರಿಯಲ್ಸು ಮ್ಯೂಸಿಯಮ್ಸ್ ಎಲ್ಲ ಸಿಗುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ಬೋದು. ಸೊ ಬನ್ನಿ ಇವಾಗ ಒಳಗಡೆ ಎಂಟ್ರಿಗೆ ಹೊಡ್ತಾ ಇದ್ದೀವಿ. ಸೊ ಮರೀನಾ ಬೀಚಿನಲ್ಲಿ ನೀವು ಇವಾಗ ನೋಡ್ತಾ ಇದ್ದೀರಾ, ಸ್ವಲ್ಪ ನಡ್ಕೊಂಡು ಬಂದಂಗೆ ಜಯಲಲಿತಾ ಅಮ್ಮ ಮ್ಯೂಸಿಯಮ್ಮು ಮತ್ತು ಡಾಕ್ಟರ್ MGR ಮ್ಯೂಸಿಯಮ್, ಸೊ ಎರಡೂ ಕೂಡ ಇದೆ. ಎಂಟ್ರಿ ತುಂಬ ಚೆನ್ನಾಗಿದೆ ನೋಡುವಂಥದ್ದು. ಚೆನ್ನಾಗಿದೆ ಅಲ್ವಾ? ಸ್ಟಾರ್ ಥರ ಇದೆ, ಒಂದು ಸ್ಟಾರ್ ಫಿಶ್ ಥರ, ಅದು ಅಮ್ಮ ಮೆಮೊರಿಯಲ್ಲು ತಲೈವಿ ಇದು. ಇವಾಗ ನೆಕ್ಸ್ಟ್ ನಾವು ಅದೇ MGR ಅವ್ರದ್ದು ಇನ್ನೊಂದು ಏನೋ ಅವರು ಅಣ್ಣ ಮೆಮೊರಿಯಲ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದ್ರ ಆರ್ಕಿಟೆಕ್ಚರ್ ಇನ್ನೂ ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ. ಎಲ್ಲ ಅಕ್ಕಪಕ್ಕದಲ್ಲೇ ಇರೋದು. ಯಾವುದೇ ರೀತಿ ಎಂಟ್ರಿ ಫೀಸು ಚಾರ್ಜಸ್ಸು ಇರಲ್ಲ. ಟೈಮಿಂಗ್ ಐ ಥಿಂಕ್ ಟೈಮಿಂಗ್ ಮೆನ್ಷನ್ ಇದೆಯೋ ಅಂತ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ, ನೋಡಿ ಹೇಳ್ತೀನಿ. ಟೈಮಿಂಗ್ಸ್ ಮಾರ್ನಿಂಗ್ 9 AM ಇಂದ ರಾತ್ರಿ 8:30ವರೆಗೂ 9 o'clockವರೆಗೂ ಇದು ಓಪನ್ ಆಗಿರುತ್ತೆ. ಸೊ ಚಾರ್ಜಸ್ ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಚೆನ್ನಾಗಿ ಫೋಟೋನೆಲ್ಲ ತೊಗೋಬೋದು. ಸೊ ಮಾರ್ನಿಂಗ್ ಬಂದು ತುಂಬ ಸಿಕ್ಕಾಪಟ್ಟೆ ಹಾಟ್ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನಾವು ಸಂಜೆ ನೀವು ಬಂದರೆ ಪ್ರಿಫರ್ ಮಾಡ್ತೀನಿ. ಒಳ್ಳೆ ಫೋಟೋಸನ್ನು ಕೂಡ ತೊಗೋಬೋದು. ಗುಡ್ ಟೈಮ್ ಟು ವಿಸಿಟ್ ಆ್ಯಕ್ಚುಲಿ, ಎಸ್ಪೆಷಲಿ ತಮಿಳ್ನಾಡನ್ನು ಗುಡ್ ಟೈಮಲ್ಲಿ ವಿಸಿಟ್ ಮಾಡಬೇಕು ಅಂದರೆ ಈವ್ನಿಂಗ್ 4-5 ನಂತರನೇ ಬಂದರೆ ಬೆಟರು. ಸೊ ಇವಾಗ ನಮ್ದು ಇದನ್ನು ನೋಡಿ ಮುಗೀತು. ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ ಹೊರಗಡೆ. ನೆಕ್ಸ್ಟ್ ನಾವು ಯಾವ ಪ್ಲೇಸಿಗೆ ಹೋಗ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಗೆಸ್ ಇಲ್ಲೊಂದು ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಕೂಡ ಇದೆ ಇದ್ರ ಪಕ್ಕದಲ್ಲಿ. ಸೊ ಅದನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಸಂಜೆ ಹೊತ್ತು ನೀರು ಕೂಡ ಇರುತ್ತೆ. ಇವಾಗ ನೋಡಿ ಮುಗೀತು. ನಾವಿವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಫಿಶ್ ತಿನ್ಕೊಂಡು ಹಾಗೆ ನಾವು ಮನೆಗೆ ಹೋಗ್ತೀವಿ.